ನಮಸ್ಕಾರ, ನಾನು ಡಾಕ್ಟರ್ ರಮೇಶ್ ಬೆಲ್ಲಂಕೊಂಡ. ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಕೆಳಗೆ ಅಂಡರ್ಗ್ರೌಂಡ್ ಟನಲ್ ರೋಡ್ಸ್ ಮಾಡಬೇಕು, ಅದರ ಜಾಲ ಮಾಡಬೇಕಂತ ಮಾತುಕತೆ ನಡೀತಾ ಇದೆ. ಆ್ಯಕ್ಚುಲಿ ಸುಮಾರು ತಿಂಗಳುಗಳಿಂದ ನಡೀತಾ, ಒಂದೆರಡು ವರ್ಷಗಳಿಂದ ನಡೀತಾ ಇದೆ. ಆಗ ಬರುತ್ತೆ, ಹಿನ್ನೆಲೆಗೆ ಹೋಗುತ್ತೆ, ಮತ್ತೆ ಇದು ಮುಂದೆ ಬಂದಿದೆ. ಕೆಲವೇ ದಿನಗಳ ಕೆಳಗೆ ಇದರ ಬಗ್ಗೆ ಪತ್ರಿಕೆಗಳಲ್ಲೂ ಕೂಡ ವರದಿ ಬಂದಿತ್ತು. ಸಿಲ್ಕ್ ರೋಡಿಂದ ಹೆಬ್ಬಾಳವರೆಗೆ 16 ಕಿಲೋಮೀಟರ್ ದೂರಕ್ಕೆ 15,000 ಕೋಟಿ ಖರ್ಚಾಗುತ್ತೆ ಅಂತ ಬಡ್ಜೆಟ್ ಹಾಕ್ತಾ ಇದ್ದಾರೆ ಇವರು. ಇದು ಆಮೇಲೆ ಇದೇ ರೀತಿ ಭೂಮಿಯ ಕೆಳಗೆ ಅಂಡರ್ಗ್ರೌಂಡ್ ಟನಲ್ ರೋಡ್ ಜಾಲ ಮಾಡಬೇಕಂತ ಇವರ ಈ ಥರ ಮಾಡಬೇಕಂತ ಇವ್ರ ಮನಸ್ಸಿದೆ ಅಂತ ವರದಿಗಳು ಬರ್ತಾ ಇದೆ. ಇದಕ್ಕೆ ಡಿ.ಕೆ. ಶಿವಕುಮಾರ್ ಅವರಿಗೆ ಇದು ಪೆಟ್ ಪ್ರಾಜೆಕ್ಟ್ ಅಂತಲೂ ಕೂಡ ಕೇಳಿ ಬರ್ತಾ ಇದೆ. ಇದು ಬಹಳ ಆತಂಕಕಾರಿ ಇವ್ರು ಮಾಡ್ತಾ ಇರೋದು. ಎಲ್ಲರಿಗೂ ಇದು ದಶಕಗಳಿಂದ ಗೊತ್ತಿದೆ. ಟ್ರಾನ್ಸ್ಪೋರ್ಟೇಷನ್ ಬೈ ರೈಲ್ ಅಂದರೆ ಟ್ರೈನ್ಗಳಲ್ಲಿ ಕಂಬಿಗಳ ಮೇಲೆ ಹೋಗೋದು, ಇಟ್ ಈಸ್ ಮಚ್ ಚೀಪರ್ ಆ್ಯಂಡ್ ಮಚ್ ಮೋರ್ ಎನರ್ಜಿ ಎಫಿಷಿಯೆಂಟ್. ಇಟ್ಸ್ ಅಬೌಟ್ 25 to 50 times ಮೋರ್ ಎನರ್ಜಿ ಎಫಿಷಿಯೆಂಟ್ ದೆನ್ ಟ್ರಾನ್ಸ್ಪೋರ್ಟೇಷನ್ ಬೈ ರೋಡ್. ಅಂದರೆ ರಸ್ತೆಯಲ್ಲಿ ಕಾರುಗಳಲ್ಲಿ ಹೋಗೋದಕ್ಕಿಂತ ಈ ಟ್ರೈನ್ ಅಂತ ವ್ಯವಸ್ಥೆಯಲ್ಲಿ ಕಂಬಿಗಳ ಮೇಲೆ ಹೋಗುವಂಥ ವ್ಯವಸ್ಥೆ ಇದ್ದರೆ ನಾವು ಒಂದು 100 ರೂಪಾಯಿಗೆ ರಸ್ತೆಯಲ್ಲಿ ಎಷ್ಟು ದೂರ ಹೋಗ್ಬೋದು, ಅದಕ್ಕೆ 25ರಷ್ಟು 50ರಷ್ಟು ದೂರ ಹೋಗ್ಬೋದು ಟ್ರೈನಲ್ಲಿ. ಇದು ಹೊಸದೇನಲ್ಲ, ಇದು ದಶಕಗಳಿಂದ ಗೊತ್ತಿರೋದು, ಬಹಳ ಚೆನ್ನಾಗಿ ಗೊತ್ತಿರೋದು. ಇದನ್ನು ಗಮನಕ್ಕೆ ತೊಗೊಂಡಿಲ್ವಾ? ಯಾತಕ್ಕೆ ತೊಗೊಂಡಿಲ್ಲ? ಬೆಂಗಳೂರಲ್ಲೂ ಕೂಡ ಈಗ ಮೆಟ್ರೋ ಟ್ರೈನ್ ಸಿಸ್ಟಮ್ ಇದೆ. ಯಾತಕ್ಕಿದೆ? ಅದನ್ನು ಬಹಳ ಎಫಿಷಿಯೆಂಟಾಗಿ ಮಾಡ್ಬೋದು, ಬಹಳ ಜನನ ಸಾಗಿಸೋದಕ್ಕೆ ಅದನ್ನು ಬಳಸ್ಕೋಬೋದು. ಅದಕ್ಕೆ ಇರೋದು. ಒಂದು ವೇಳೆ ಇವತ್ತು ಬೆಂಗಳೂರಲ್ಲಿ ಮೆಟ್ರೋ ಟ್ರೈನ್ ಸಿಸ್ಟಮ್ ಇಲ್ಲದೇ ಇದ್ದಿದ್ರೆ ಬೆಂಗಳೂರಲ್ಲಿ ರೋಡಲ್ಲಿ ಎಲ್ಲೂ ಓಡಾಡೋಕ್ಕಾಗ್ತಾ ಇರಲಿಲ್ಲ. ಇದು ತಿಳಿದು ಕೂಡ ಯಾತಕ್ಕೆ ಈ ಥರ ಮಾಡ್ತಾ ಇದ್ದಾರೆ? ಆ್ಯಕ್ಚುಲಿ ಅಂಡರ್ಗ್ರೌಂಡ್ ಮೆಟ್ರೋ ಟ್ರೈನ್ ಜಾಲ ಮಾಡಬೇಕು, ವ್ಯಾಪಕ ಜಾಲ ಮಾಡಬೇಕು, ಅದು ಸರಿಯಾದ ದಾರಿ. ಇವ್ರೇನು ಹೇಳ್ತಾ ಇದ್ದಾರೆ, ಅಂಡರ್ಗ್ರೌಂಡ್ ಟನಲ್ ರೋಡ್ ಮಾಡೋದ್ರಿಂದ ಭೂಮಿ ಮೇಲೆ ಕಂಜೆಷನ್ ಕಡಿಮೆ ಆಗುತ್ತೆ. ಯಾವಾಗ ಕಡಿಮೆ ಆಗಬೇಕು? ಪೀಕ್ ಟ್ರಾಫಿಕ್ ಅವರಲ್ಲಿ ಕಡಿಮೆ ಆಗಬೇಕು. ಪೀಕ್ ಟ್ರಾಫಿಕ್ ಇಲ್ದಿರುವಾಗ ಮಧ್ಯರಾತ್ರಿ ಯಾರು ಭೂಮಿ ಮೇಲೂ ಯಾರು ಇರೋದಿಲ್ಲ, ಕೆಳಗೂ ಟನಲ್ ರೋಡ್ ಅವಶ್ಯಕತೆಗಳು ಇರೋದಿಲ್ಲ. ಪೀಕ್ ಟ್ರಾಫಿಕ್ ಟೈಮಲ್ಲಿ ಅಂದರೆ ಹಗಲೊತ್ತು ಯಾವಾಗ ಜಾಸ್ತಿ ಟ್ರಾಫಿಕ್ ಇರುತ್ತೋ ಆ ಟೈಮಲ್ಲಿ ಆ್ಯಕ್ಚುಲಿ ಅಂಡರ್ಗ್ರೌಂಡ್ ಮೆಟ್ರೋ ಜಾಲನ ವ್ಯಾಪಕವಾಗಿ ಬೆಳೆಸಿದ್ರೆ, ಬಹಳ ಚೆನ್ನಾಗಿ ಮಾಡಿದ್ರೆ, ಆವಾಗ ಭೂಮಿ ಮೇಲಿರೋ ರಸ್ತೆಗಳು ಆಟೋಮ್ಯಾಟಿಕ್ಕಾಗಿ ಡಿಕಂಜೆಸ್ಟ್ ಆಗುತ್ತೆ, ಕಂಜೆಷನ್ ಕಡಿಮೆ ಆಗುತ್ತೆ. ಇವರು ಈ ಅಂಡರ್ಗ್ರೌಂಡ್ ಟನಲ್ ಮಾಡೋದ್ರಿಂದ ಪೀಕ್ ಟ್ರಾಫಿಕಲ್ಲಿ ಏನಾಗುತ್ತೆ, ಅದಕ್ಕೆ ಟನಲ್ಗೆ ಎಂಟ್ರಿ ಪಾಯಿಂಟ್ಸ್ ಇರುತ್ತೆ, ಎಕ್ಸಿಟ್ ಪಾಯಿಂಟ್ಸ್ ಇರುತ್ತೆ, ಎರಡೂ ಕಡೆ ಕಂಜೆಷನ್ ಆಗುತ್ತೆ. ಆಮೇಲೆ ಎಕ್ಸಿಟ್ ಪಾಯಿಂಟಲ್ಲಿ ಕಂಜೆಷನ್ ಆದಾಗ ಆ ಟನಲ್ ಒಳಗೂ ಕಂಜೆಷನ್ ಆಗುತ್ತೆ. ಇವ್ರಿಗೇನು ಟೈಮು ಉಳಿಯಲ್ಲ, ಏನೂ ಇಲ್ಲ, ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಅಷ್ಟೇ ಅಲ್ಲ, ಇವ್ರು ಭೂಮಿ ಮೇಲಿರೋ ರಸ್ತೆಗಳನ್ನ ಎಷ್ಟು ಕಚ್ಚಡ ಆಗಿ ಮೇಂಟೈನ್ ಮಾಡ್ತಾರೆ ನೋಡಿ, ಎಷ್ಟು ಕಚ್ಚಡ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಕಳಪೆ ಕಾಮಗಾರಿ ಇರುತ್ತೆ, ಯಾವಾಗಲೂ ರಿಪೇರಿಯಲ್ಲೇ ಇರುತ್ತೆ. ಅವ್ರು ರಿಪೇರಿ ಮಾಡಿ ಒಂದು 6 ತಿಂಗಳು, 1 ವರ್ಷ, 2 ವರ್ಷಕ್ಕೆ ಪೂರ್ತಿ ಕಿತ್ತೋಗುತ್ತೆ. ತಿರ್ಗಾ ಮತ್ತೆ ರಿಪೇರಿ ಮಾಡ್ತಾ ಇರ್ತಾರೆ, ಅಲ್ಲಲ್ಲಿ ಪ್ಯಾಚ್ ಹಾಕ್ತಾ ಇರ್ತಾರೆ. ಆ ಪ್ಯಾಚ್ ಒಂದು 2-3 ತಿಂಗಳೊಳಗೆ ಮತ್ತೆ ಅಲ್ಲಿ ಇದ್ದಿದ್ದು ಮೊದಲ ಥರನೇ ಗೊಬ್ಬಿರುತ್ತೆ. ಭೂಮಿ ಮೇಲೆ ಇವ್ರಿಗೆ ಅದು ಮೇಂಟೈನ್ ಮಾಡೋಕ್ಕಾಗಲ್ಲ. ಟನಲ್ ರೋಡಲ್ಲಿ ಇವ್ರು ಮೇಂಟೈನ್ ಮಾಡ್ತಾರಾ? ಆಮೇಲೆ ಇನ್ನೊಂದು, ಇವ್ರು ಹೇಳ್ತಿರೋದು, ಈ ಟನಲ್ ರೋಡ್ ಮಾಡಬೇಕಾದ್ರೆ 1 ಕಿಲೋಮೀಟರ್ ದೂರಕ್ಕೆ 1,000 ಕೋಟಿ ಖರ್ಚಾಗುತ್ತೆ ಅಂತ ಹೇಳಿ. ಈ BMRCL ಬೆಂಗಳೂರು ಮೆಟ್ರೋ ಟ್ರೈನ್ದು ನೆಟ್ಟಲ್ಲಿ ನೋಡಿದ್ರೆ ಸಿಗುತ್ತೆ ನೋಡಿ. ಅದಕ್ಕೆ ಆ್ಯಕ್ಚುಲಿ ಆಗಿರೋ ಖರ್ಚು 1 ಕಿಲೋಮೀಟರ್ ದೂರ ಮೆಟ್ರೋ ಅಂಡರ್ಗ್ರೌಂಡ್ ಮೆಟ್ರೋ ಮಾಡಿದ್ರೆ ಅದಕ್ಕೆ 1,000 ಕೋಟಿ ಖರ್ಚಾಗುತ್ತೆ. ಭೂಮಿ ಮೇಲೆ ಮಾಡಿದ್ರೆ ಸುಮಾರು 450 ಕೋಟಿ ಖರ್ಚಾಗುತ್ತೆ. ತುಂಬ ಮಚ್ ಚೀಪರ್. ಅಷ್ಟೇ ಅಲ್ಲ, ಇವಾಗ ಈ ಟನಲ್ ರೋಡ್ಗಳಲ್ಲಿ ಒಂದು ಟನಲ್ ಮಾಡಿ ಅದ್ರಲ್ಲಿ ರೋಡ್ ಇದ್ದರೆ ಅಥವಾ ಅದಕ್ಕೆ ಅಲ್ಲಿ ರೈಲ್ ಹೋಗೋಂಗೆ ಟ್ರೈನ್ ಹೋಗೋಂಗೆ ಮಾಡಿದ್ರೆ, ರೋಡ್ ವ್ಯವಸ್ಥೆ ಇದ್ದರೆ ಹೆಚ್ಚು ಅಂದರೆ 1 ಗಂಟೆ ಹೊತ್ತಿಗೆ 2,000 ಜನ ದಾಟ್ಬೋದು. ಒಂದು ಪಾಯಿಂಟ್ನ ಸರಳವಾಗಿ ಸುಗಮವಾಗಿ ನಡೀತಾ ಇದೆ ಅಂದರೆ ಅತಿ ಹೆಚ್ಚು ಅಂದರೆ ಗರಿಷ್ಠ ಅಂದರೆ ಅಷ್ಟೇ, ಗಂಟೆಗೆ 2,000 ಜನ ಹೋಗ್ಬೋದು. ಅದೇ ಟ್ರೈನ್ ಮೂಲಕ ಆದರೆ, ಅಂಡರ್ಗ್ರೌಂಡ್ ಟ್ರೈನ್ ಅಂತಲೇ ಇಟ್ಕೊಳ್ಳಿ, 1 ಗಂಟೆಗೆ 80,000 ಜನ ಸಾರಿಗೆ ವ್ಯವಸ್ಥೆನ ಬಳಸ್ಕೋಬೋದು. ಆ ಒಂದು ಪಾಯಿಂಟನ್ನು ದಾಟ್ಬೋದು, ಎಕ್ಸಿಟ್ ಪಾಯಿಂಟನ್ನು ದಾಟ್ಬೋದು. ಸೊ ಇಷ್ಟೆಲ್ಲ ಇಟ್ಕೊಂಡು ಇದು ಇವ್ರಿಗೆ ಗೊತ್ತಿರಬೇಕು. ಯಾತಕ್ಕೆ ಗೊತ್ತಿಲ್ಲ? ಇದು ಇಂಜಿನಿಯರಿಂಗ್ ಪ್ರಿನ್ಸಿಪಲ್ಸ್ ಹೊಸದೇನಲ್ಲ, ಇದು ದಶಕಗಳಿಂದ ಗೊತ್ತಿರೋದು. ಇದ್ರ ಬಗ್ಗೆ ಅಧ್ಯಯನಗಳು ನಡೆದಿದೆ. ಇವ್ರು ಯಾತಕ್ಕೆ ಈ ಥರ ಮಾಡ್ತಾ ಇದ್ದಾರೆ? ನನಗೆ ಭಾಳ ವರ್ಷಗಳ ಕೆಳಗೆ ಈ ರಾಜಕೀಯ ಹೇಗೆ ನಡೆಯುತ್ತೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದಾಗ ನನಗೆ ಕೇಳಿ ಬಂದಿತ್ತು, ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು ಅವ್ರ ಪ್ರಾಜೆಕ್ಟ್ಸ್ ಹೇಗೆ ಆಯ್ಕೆ ಮಾಡ್ಕೋತಾರೆ ಅಂತಂದರೆ, ಅವ್ರಿಗೆ ಎಲ್ಲಿ ಜಾಸ್ತಿ ಕಮಿಷನ್ ಬರುತ್ತೆ, ಎಲ್ಲಿ ಜಾಸ್ತಿ ಭ್ರಷ್ಟಾಚಾರಕ್ಕೆ ಅವಕಾಶ ಇರುತ್ತೆ ಅಂಥದಕ್ಕೆ ಮಾಡ್ಕೋತಾರೆ ಅಂತ ಹೇಳಿ.
ಇನ್ನೊಂದು ಪಾಯಿಂಟ್ ನಾವು ಗಮನದಲ್ಲಿ ಇಟ್ಕೋಬೇಕು. ಇವ್ರು ಏನು ಬೆಂಗಳೂರಲ್ಲಿ ಭೂಮಿ ಕೆಳಗೆ ಅಂಡರ್ಗ್ರೌಂಡ್ ಟನಲ್ ರೋಡ್ ಸಿಸ್ಟಮ್ ಮಾಡಬೇಕಂತಿದ್ದಾರೆ, ಅದು ಪ್ರಪಂಚದಲ್ಲಿ ಎಲ್ಲೂ ಮಾಡಿಲ್ಲ. ಪ್ರಪಂಚದಲ್ಲಿ ಟನಲ್ ರೋಡ್ಸ್ ಎಲ್ಲಿ ಮಾಡಿದ್ದಾರೆ ಅಂತಂದರೆ, ಸಮುದ್ರ ಇದೆ, ಅಡ್ಡ ಇದೆ, ಅದ್ರ ಕೆಳಗೆ ರೋಡ್ ಹೋಗೋದಕ್ಕೆ ಮಾಡಬೇಕು, ಅಥವಾ ಪರ್ವತ ಅಡ್ಡ ಇದೆ, ಅದು ಪರ್ವತದ ಮೂಲಕ ಹೋಗೋದಕ್ಕೆ ಮಾಡಬೇಕು, ಅಂಥ ಕಡೆ ಮಾತ್ರ ಟನಲ್ ರೋಡ್ ಮಾಡಿದ್ದಾರೆ. ಈ ಥರ ಬಹಳ ದಟ್ಟಣೆ ಇರುವ ಒಂದು ನಗರದಲ್ಲಿ ಈ ಮೇಲಿನ ಕಂಜೆಷನ್ ಕಡಿಮೆ ಮಾಡಬೇಕು ಅಂತ ಯಾವುದೇ ಸಿಟಿಯಲ್ಲಿ ಪ್ರಪಂಚದಲ್ಲಿ ಮಾಡಿಲ್ಲ. ಇದು ಇವರು ಅಧ್ವಾನ ಮಾಡ್ತಾ ಇದ್ದಾರೆ. ಶಿವಕುಮಾರ್ ಅವರೇ, ಈ ಥರ ಒಂದು ಭಾವನೆಗೆ ಇನ್ನು ಆ ಭಾವನೆ ದೃಢ ಆಗೋದಕ್ಕೆ ನೀವು ಅವಕಾಶ ಕೊಡಬೇಡಿ. ದಯವಿಟ್ಟು ಈ ಟನಲ್ ರೋಡ್ ಪ್ರಾಜೆಕ್ಟನ್ನು ಕೈಬಿಡಿ. ಕಾಂಗ್ರೆಸ್ ಸರ್ಕಾರ, ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಯಾರೇ ಆಗಲಿ, ಈ ಟನಲ್ ರೋಡ್ ವ್ಯವಸ್ಥೆಯನ್ನು ಕೈಬಿಡಿ. ನೀವು ಅಂಡರ್ಗ್ರೌಂಡ್ ಮೆಟ್ರೋ ಟ್ರೈನ್ ಸಿಸ್ಟಮನ್ನು ಬಹಳ ಸ್ಟ್ರಾಂಗಾಗಿ ಮಾಡಿ, ಬಹಳ ವ್ಯಾಪಕವಾಗಿ ಮಾಡಿ. ಆವಾಗ ಭೂಮಿ ಮೇಲಿರೋ ರೋಡ್ಗಳು ಆಟೋಮ್ಯಾಟಿಕ್ ಆಗಿ ಡಿಕಂಜೆಸ್ಟ್ ಆಗುತ್ತೆ, ಕಂಜೆಷನ್ ಇರೋದಿಲ್ಲ. ಸೊ ದಯವಿಟ್ಟು ಇದು ಗಮನ ಹರಿಸಿ. ನಮ್ಮ ತೆರಿಗೆ ದುಡ್ಡನ್ನು, ಸಾರ್ವಜನಿಕರ ತೆರಿಗೆ ದುಡ್ಡನ್ನು ವೇಸ್ಟ್ ಮಾಡಬಾರ್ದು ಈ ರೀತಿ. ಆಮೇಲೆ ಈ ಟನಲ್ ರೋಡ್ ಮಾಡಿದ್ರೆ ಆ್ಯಕ್ಚುಲಿ ನಮ್ಮ ಟ್ರಾಫಿಕ್ಕು ಬಹಳ ತೀವ್ರ ಅಧ್ವಾನ ಆಗುತ್ತೆ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಎಕ್ಸಿಟ್ ಪಾಯಿಂಟಲ್ಲಿ, ಎಂಟ್ರಿ ಪಾಯಿಂಟ್ಸಲ್ಲಿ ಎಲ್ಲ ಕಡೆ ಕಂಜೆಷನ್ ಇರುತ್ತೆ, ಅದು ಟನಲಲ್ಲೂ ಕಂಜೆಷನ್ ಆಗುತ್ತೆ. ಮೇಂಟೆನೆನ್ಸ್, ಕಳಪೆ ಕಾಮಗಾರಿ ನಮ್ಮ ದೇಶದಲ್ಲಿ ಆಗೋದು ಮಾಮೂಲಿ ಕೆಲಸ. ಅದರಿಂದನೂ ತುಂಬ ನೋವಾಗುತ್ತೆ. ದಯವಿಟ್ಟು ಈ ಥರ ಮಾಡಬೇಡಿ. ಇದನ್ನು ಸರಿಯಾಗಿ ಗಣನೆಗೆ ತಗೊಂಡು ಈ ಟನಲ್ ರೋಡ್ ವ್ಯವಸ್ಥೆಯನ್ನು ಕೈಬಿಟ್ಟು ಅಂಡರ್ಗ್ರೌಂಡ್ ಮೆಟ್ರೋ ವ್ಯವಸ್ಥೆಯನ್ನು ವ್ಯಾಪಕವಾಗಿ ಮಾಡಿ, ಜಾಸ್ತಿ ಮಾಡಿ, ಎಲ್ಲ ಕಡೆಗೆ ಹೋಗೋಂಗೆ ಮಾಡಿ. ಬೆಂಗಳೂರಲ್ಲಿ ಇವಾಗ ಎಲ್ಲಿ ಮೆಟ್ರೋ ಟ್ರೈನ್ ಸರ್ವಿಸ್ ಇದೆ ಆ ರೂಟ್ಗಳಲ್ಲಿ ಮಾತ್ರ ಚೆನ್ನಾಗಿದೆ ಹೋಗಿ ಬರೋದಕ್ಕೆ. ಬೇರೆ ಕಡೆ ತುಂಬ ಕಷ್ಟ. ಆ ಕಷ್ಟ ಇಲ್ಲದೆ ಇರೋಂಗೆ, ಇಡೀ ಬೆಂಗಳೂರಲ್ಲಿ ಇಲ್ಲದೆ ಇರೋಂಗೆ ಮಾಡಿ. ಇದು ನಿಮಗೆ ದೇವ್ರು ಒಳ್ಳೆ ಬುದ್ಧಿ ಕೊಡಲಿ. ಭ್ರಷ್ಟಾಚಾರದ ಕಡೆ ಹೋಗದೇ ಇರೋ ಹಾಗೆ ಒಂದು ದೇವರು ನಿಮಗೆ ಮಾರ್ಗದರ್ಶನ ತೋರಲಿ ಅಂತ ಹೇಳಿ ನಾನು ಒಳ್ಳೆಯದಾಗಲಿ ಅಂತ ಆಶಿಸ್ತಾ ನಾನು ಮುಗಿಸ್ತೀನಿ. ನಮಸ್ಕಾರ.